ಯಾದಗಿರಿಯ ವಡಗೇರ ಕ್ರಾಸ್ ನಿಂದ ಯಾದಗಿರಿಯ ಹಳೆ ಬಸ್ ಸ್ಟ್ಯಾಂಡ್ ವರೆಗೆ ರಸ್ತೆ ದುರಸ್ತಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಸುಮಾರು 4 ಕಿಲೋಮೀಟರ್ ವರೆಗೆ ರಸ್ತೆ ದುರಸ್ತಿ ಮಾಡುವಂತೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಯಾದಗಿರಿ ತಾಲೂಕು ಅಧ್ಯಕ್ಷ ಭೀಮು ಪೂಜಾರಿ ವಾಡಿ ಆಗ್ರಹಿಸಿದ್ದಾರೆ. ಈ ರಸ್ತೆಯಲ್ಲಿ ಸಂಚರಿಸಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬಂತಿದೆ. ಕಳೆದ ಕೆಲವು ದಿನಗಳ ಹಿಂದೆಯೇ ವಡಗೇರ ಕ್ರಾಸ್ ಇಂದ ಹಳೆಯ ಬಸ್ ಸ್ಟ್ಯಾಂಡ್ ವರೆಗೆ ರಸ್ತೆ ದುರಸ್ತಿ ಆಗಿದೆ. ಆದರೆ ಅದು ಕಳಪೆ ಮಟ್ಟದ ಕಾಮಗಾರಿಯಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ದುರಸ್ತಿ ಮಾಡೋದ್ರಲ್ಲಿ ವಿಳಂಬ ಮಾಡಿದ್ರೆ ಜಿಲ್ಲಾ ಘಟಕದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಗಮನಕ್ಕೆ ಬರ್ಬೇಕು. ಯಾಕಂದ್ರೆ ಅವ್ರು ತಿರುಗಾಡಿದ್ರು ರೋಡ್ ಮಾಡತ್ತೀನಿ ಮಾಡಲ್ಲ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ತಿರುಗಾಡ್ತಾರೆ, ಸಾವಿರಾರು ವಾಹನಗಳು ತಿರುಗಾಡ್ತಾರೆ. ತಿರುಗಾಡಿದ್ರೆ ಯಾರು ಕೇರೆ ಅಂತ ಕೇರೆ ಮಾಡಲ್ಲ. ಯಾರು ನೋಡ್ರಿ ಪೂರ ಮಳೆ ಬಂದ್ರ ಏನದ ರೋಡ್ಗಳು ತುಂಬಿದ ಒಂದನ್ನು ಕಾಣಲ್ಲ. ಭೀಮಾ ಬ್ಯಾರೇಜ್ ಬ್ರಿಡ್ಜ್ ಅದರ ಹತ್ತಿರ ಪೂರ ಬಡ ಕಾಮಗಾರಿ ಸಚಿವರಾಗಿ ಶಾಸಕರಾಗಿ ಏನು ಅಷ್ಟು ತಿರುಗಾಡಿದ್ರು ಏನು ಮಾಡ್ತಾ ಇರೋರು ಕೆಲಸ ಮಾಡ್ತಾರೆ. ಅಧಿಕಾರಿಗಳು ದುಡ್ಡನ್ನ ತಿರುಗಾಡ್ತಾ ಇರ್ತಾರ. ಪೂರ ಏನು ನೋಡಿದ್ರು ನೋಡೋದಾಗಿರ್ತಾರ. ಬೈಕ್ ಸಂಚಾರ ಮಾಡೋರಿಗೆ ರೋಡ್ಗಳಲ್ಲಿ ದಾರಿಗಳಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಪೂರ ತೊಂದರೆಗಳಾಗಿದೆ. ಅವರಿಗೆ ಪೂರ ಮಳೆ ಬಂದ್ರೆ ತೆಪ್ಪು ಅವು ಇದೆಲ್ಲ ಕಾಣ್ತಾ ಇಲ್ಲ. ನೀರಿಂದು ಭೀಮಾ ಬ್ಯಾರೇಜ್ ಹತ್ರ ಏನಾದ್ರೆ ಬೈಕ್ಗಳು ಮೊನ್ನೆ ಅಂದ್ರೆ ಮೊನ್ನೆ ಒಂದು 2-3 ಬೈಕ್ಗಳು ಬಿದ್ದಾವ, ಅನಾಹುತ ಆಗ್ಲಾಗ್ತಾವ, ಮತ್ತೆ ಆಕ್ಸಿಡೆಂಟ್ ಬಹಳ ಆಗ್ತಾವ. ಆದಷ್ಟು ಬೇಗ ಈ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀನಿ, ಮತ್ತೆ ಹಾಗೆ ಸಚಿವರಿಗೆ ಅದೇನಾರ ರೋಡ್ ಕಾಮಗಾರಿ ಇದನ್ನೆಲ್ಲ ಪೂರ ಕ್ಲಿಯರ್ ಮಾಡಿ. ಯಾದಗಿರಿಯಿಂದ ಶಾಪುರಕ್ಕೆ ಹೋಗೋ ದಾರಿ ಭೀಮಾ ಬ್ಯಾರೇಜ್ ಬ್ರಿಡ್ಜ್